ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬ್ಯಾಂಕರ್ಸ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಿಕ್ಸ್ಡ್ ಕ್ವಶನ್, ಬ್ಯಾಂಕರ್ಸ್ ಅಲ್ಗೋರಿದಮ್, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ಗಳು, ಮತ್ತೆ CPU ಶೆಡ್ಯೂಲಿಂಗ್ ಟೆಕ್ನಿಕ್ಸು, ಮತ್ತೆ ಮೆಮೊರಿ ಪಾರ್ಟಿಷನ್ನು, ಆಮೇಲೆ ಡಿಸ್ಕ್ ಶೆಡ್ಯೂಲಿಂಗ್ ಟೆಕ್ನಿಕ್ಸು, ಇವೆಲ್ಲವೂ ಕೂಡ ಫಿಕ್ಸ್ ಬಂದೇ ಬರ್ತವೆ. ಸೊ ಇವುಗಳನ್ನ ಕಲ್ತ್ರೆ ಆಲ್ಮೋಸ್ಟ್ 50% ಇಂದ 70% ವರ್ಗು ಕೂಡ ಕವರ್ ಆಗುತ್ತೆ. ಯಾಕಂತಂದ್ರೆ ಒಂದೊಂದ್ಸಲಿ 50% ಪ್ರಾಬ್ಲಮ್ಸ್ ಕೊಡ್ತಾರೆ, ಒಂದೊಂದ್ಸಲಿ 70% ವರ್ಗು ಕೂಡ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಹಾಗಾಗಿ ಪ್ರಾಬ್ಲಮ್ಗಳನ್ನ ಪರ್ಫೆಕ್ಟ್ ಆಗಿ ಕಲಿತಾ ಹೋಗಿ. ಸೊ ಬ್ಯಾಂಕರ್ಸ್ ಅಲ್ಗೋರಿದಮ್ ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡಬೇಕು. ಸೊ ಆ ತರ ನೀಟಾಗಿ ನೋಡ್ಕೊಂತ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬ್ಯಾಂಕರ್ಸ್ ಅಲ್ಗೋರಿದಮ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬ್ಯಾಂಕರ್ಸ್ ಅಲ್ಗೋರಿದಮ್ ಅಂತ ಅಂದ್ರೆ ಸಿಂಪಲ್, ಇದು ಡಿಡ್ಲಾಕ್ ಅವಾಯ್ಡೆನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಡ್ಲಾಕ್ ಅವಾಯ್ಡೆನ್ಸ್ ಅಂತ ಅಂದ್ರೆ ಡಿಡ್ಲಾಕ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಡಿಡ್ಲಾಕ್ ಅಂತ ಅಂದ್ರೆ ಏನು? ಡಿಡ್ಲಾಕ್ ಅಂತ ಅಂದ್ರೆ ಸಿಂಪಲ್, ಈಗ ನನ್ನ ಹತ್ರ ಒಂದು CPU ಇದೆ ಅಂತ ಅನ್ಕೊಳ್ಳಿ. ಅದ್ರ ಜೊತೆಗೆ ನನ್ನ ಹತ್ರ ಒಂದು 3-4 ಪ್ರೋಸೆಸ್ ಇದಾವೆ. ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3, ಈ ತರ ಒಂದು 3-4 ಪ್ರೋಸೆಸ್ಗಳಿದಾವೆ ಅಂತ ಅನ್ಕೊಳ್ಳಿ. ಈಗ ಆ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ನಾನು CPU ನ ಅಲೋಕೇಟ್ ಮಾಡ್ಬೇಕಲ್ವಾ, ಅಂದ್ರೆ ಕೊಡ್ಬೇಕಲ್ವಾ. ಸೊ ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಗೆ ಕೊಟ್ಟಿದ್ದೀನಿ CPU ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಪ್ಪ ಅಂತ. ಬಟ್ ಅದೇನಾಗುತ್ತೆ ಅಂತಂದ್ರೆ ರಿಸೋರ್ಸ್ ಶಾರ್ಟೇಜ್ ಆಗ್ಬಿಟ್ಟು ಅದು ಅಲ್ಲೇ ಸ್ಟಕ್ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 20 ರಿಸೋರ್ಸ್ ಬೇಕಿತ್ತು ಅಂತ ಅನ್ಕೊಳ್ಳಿ. ಈ P1 ಹತ್ರ ಕೇವಲ 15 ಇತ್ತು. ಅವಾಗ ಏನಾಗುತ್ತೆ, ರಿಸೋರ್ಸ್ ಶಾರ್ಟೇಜ್ ಆಯ್ತಲ್ವಾ, ಫುಲ್ ಎಕ್ಸಿಕ್ಯೂಟ್ ಆಗಕ್ ಆಗ್ತಾ ಇಲ್ಲ. ಸೊ ಏನಾಗುತ್ತೆ, ಅದು ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಅದು ಅಲ್ಲೇ ಸ್ಟಾಪ್ ಆಗೋದ್ರ ಜೊತೆಗೆ ಇವರಿಬ್ರು ಕಾಯ್ತಾನೆ ಇರ್ತಾರ, ಇನ್ನೂ ಅದು ಫುಲ್ ಎಕ್ಸಿಕ್ಯೂಟ್ ಆಗಲಿ, ಆಮೇಲೆ ನಾನು ಎಕ್ಸಿಕ್ಯೂಟ್ ಆಗ್ತೀನಿ ಅಂತ. ಇದು ಕೂಡ ಮುಂದೆ ಹೋಗ್ತಾ ಇಲ್ಲ. ಇವೆರಡು ಕೂಡ ಹಂಗೆ ನಿಂತ್ಕೊಂಡಿದ್ದಾವೆ. ಏನಾಯ್ತು, ಸ್ಟ್ಯಾಗ್ನೆಂಟ್ ಪ್ರೋಸೆಸ್ ಆಯ್ತು. ಯಾವುದೇ ಒಂದು ಪ್ರೋಗ್ರೆಸ್ ನನಗೆ ಸಿಗ್ತಾನೆ ಇಲ್ಲ ಅಲ್ಲಿ. ಇದು ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಶಾರ್ಟೇಜ್ ಆಫ್ ದಿ ರಿಸೋರ್ಸಸ್. ಮತ್ತೆ ಇವೇನಾಗ್ತಾ ಇದಾವೆ, ಅದು ಆಲ್ರೆಡಿ ಸ್ಟಕ್ ಆಗಿದೆ ಅಂತ ಇವುಗಳು ಕೂಡ ಎಕ್ಸಿಕ್ಯೂಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಇದನ್ನ ಏನಂತ ಕರಿತೀವಿ, ಡೆಡ್ ಲಾಕ್ ಅಂತ ಕರಿತೀವಿ. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಬ್ಯಾಂಕರ್ಸ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ಕೊಂಡು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅವಾಯ್ಡ್ ಯಾವ ರೀತಿ? ಸಿಂಪಲ್, ಫಸ್ಟ್ ರಿಸೋರ್ಸ್ ಗಳನ್ನ ನೋಡೋದು. ಯಾವ ರಿಸೋರ್ಸ್ 20ಗಿನ್ನ ಜಾಸ್ತಿ ಇದೆ, ಫಾರ್ ಎಕ್ಸಾಂಪಲ್ 25 ರಿಸೋರ್ಸ್ ಇರೋದು P2 ಗಿದೆ ಅಂತ ಅನ್ಕೊಳ್ಳಿ. ಸೊ 20 ಸಾಕು ನನಗೆ ಎಕ್ಸಿಕ್ಯೂಟ್ ಆಗೋದಕ್ಕೆ. ಇದ್ರ ಹತ್ರ 25 ಇದೆ ಅಂತಂದ್ರೆ ಏನ್ ಮಾಡ್ತೀನಿ, P2 ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡ್ತೀನಿ. ಯಾಕಂದ್ರೆ ಅದು ಎಕ್ಸಿಕ್ಯೂಟ್ ಆಗ್ಬಿಟ್ಟು ಮುಂದೆ ಹೋಗುತ್ತೆ, ಬೇರೆ ಪ್ರೋಸೆಸ್ಗಳು ಅದ್ರ ಜಾಗನ ತಗೋಬಹುದು ಎಕ್ಸಿಕ್ಯೂಟ್ ಆಗೋದಕ್ಕೆ. ಗೊತ್ತಾಯ್ತಾ? ಸೊ ಸ್ಟಾಪ್ ಆಗಬಾರ್ದು ಪ್ರೋಸೆಸ್. ಸೊ ಆ ತರ ನೋಡ್ಕೊಳೋದಕ್ಕೆ ಬ್ಯಾಂಕರ್ಸ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಬ್ಯಾಂಕರ್ಸ್ ಅಲ್ಗೋರಿದಮ್ ಈಸ್ ಯೂಸ್ಡ್ ಫಾರ್ ದ ಡೆಡ್ ಲಾಕ್ ಅವಾಯ್ಡೆನ್ಸ್. ಗೊತ್ತಾಯ್ತಾ? ಎಸ್. ಸೊ ಇದನ್ನ 2 ಪಾರ್ಟ್ಗಳಾಗಿ ಕ್ವಶನ್ಗಳನ್ನ ಕೇಳ್ತಾರೆ. ಈ ತರ ಒಂದು ಟೇಬಲ್ ಅನ್ನ ಕೊಟ್ಬಿಟ್ಟು ಫಸ್ಟ್ ಫೈಂಡ್ ದ ನೀಡ್ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಎರಡನೇದಾಗಿ ಸೇಫ್ ಸೀಕ್ವೆನ್ಸ್ ಅಂತ ಅಂದ್ರೇನು, ನಾನು ಡೆಡ್ ಲಾಕ್ ಅವಾಯ್ಡ್ ಆಗಬೇಕು ಅಂತವ ಫಸ್ಟ್ ರಿಸೋರ್ಸ್ ಗಳನ್ನ ನೋಡ್ಕೊಂಡು, ರಿಸೋರ್ಸ್ ಜಾಸ್ತಿ ಇದೆಯಾ, ಇದನ್ನ ಎಕ್ಸಿಕ್ಯೂಟ್ ಮಾಡ್ರಿ ಅಂತ ಪ್ರೋಸೆಸ್ P2 ಆ ತರ ಕೊಟ್ಟೆ ಅಲ್ವಾ. ಸೊ ಅದನ್ನ ಏನಂತ ಕರಿತೀವಿ, ಸೇಫ್ ಸೀಕ್ವೆನ್ಸ್. ಯಾವ ಒಂದು ಪ್ರೋಸೆಸ್ ಅನ್ನ ನಾನು ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ರಿಸೋರ್ಸ್ ಪ್ರಕಾರ, ಅವೈಲಬಲ್ ರಿಸೋರ್ಸ್ ಪ್ರಕಾರ, ನೆಕ್ಸ್ಟ್ ಯಾವ ಪ್ರೋಸೆಸ್, ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ದ ಡೆಡ್ ಲಾಕ್. ಸೊ ಅದನ್ನ ಏನಂತ ಕರಿತೀವಿ, ಸೇಫ್ ಸೀಕ್ವೆನ್ಸ್. ಫಸ್ಟ್ ನೀಡ್ ಮ್ಯಾಟ್ರಿಕ್ಸ್ ಅನ್ನ ಬರೆದ್ರೆ ಅರ್ಧ ಮಾರ್ಕ್ ಸಿಗುತ್ತೆ. ಫಸ್ಟ್ ಅದನ್ನ ಫಿಕ್ಸ್ ಮಾಡ್ಕೊಂತ ಹೋಗೋಣ. ನೀಡ್ ಮ್ಯಾಟ್ರಿಕ್ಸ್ ಅನ್ನ ಬರೀರಿ. ಸೇಮ್ ಇದೇ ಕಾಲಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳೋದಷ್ಟೇ, ಸರಿನಾ? ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೊಳೋದಷ್ಟೇ. ಇದಕ್ಕೆ ABC ನೋಡಿ, ಇಲ್ಲಿ ಇದನ್ನ ಓದ್ಬೇಕಾರೆ ಯಾವುದೇ ಕಾರಣಕ್ಕೂ 102, 110, 312 ಆ ತರ ಓದಬಾರ್ದು. ಯಾವ ರೀತಿ ಓದಬೇಕು, 3, 1, 2 ಸಪ್ರೇಟ್. ಇದು A ಸಪ್ರೇಟ್, B ಸಪ್ರೇಟ್, C ಸಪ್ರೇಟ್. ಗೊತ್ತಾಯ್ತಾ? ಎಸ್. ಇದ್ರಲ್ಲೂ ಅಷ್ಟೇ A ಸಪ್ರೇಟ್, B ಸಪ್ರೇಟ್, C ಸಪ್ರೇಟ್, ಆ ತರನೇ ಓದಬೇಕು. ಈಗ ನೀಡ್ ಮ್ಯಾಟ್ರಿಕ್ಸ್ ಅನ್ನ ಬರೆಯೋದು ಯಾವ ರೀತಿ? ವೆರಿ ಸಿಂಪಲ್. ನೀಡ್ ಮ್ಯಾಟ್ರಿಕ್ಸ್ ಒಂದೇ ಫಾರ್ಮುಲಾ ಇರೋದು. ನೀಡ್ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಸರಿನಾ? ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಮ್ಯಾಕ್ಸಿಮಮ್ ಅವರೇ ಕೊಟ್ಟಿರ್ತಾರೆ, ಅಲೋಕೇಶನ್ ಅವರೇ ಕೊಟ್ಟಿರ್ತಾರೆ, ಸ್ಟಾರ್ಟಿಂಗ್ ಅವೈಲಬಲ್ ಕೂಡ ಅವರೇ ಕೊಟ್ಟಿರ್ತಾರೆ. ಸರಿನಾ? ನೀಡ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ ಅಲೋಕೇಶನ್. ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್ ಯಾವ ರೀತಿ ಸಬ್ಸ್ಟ್ರಾಕ್ಟ್ ಮಾಡಬೇಕು? ಎ ಇಂದ ಎ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ, ಬಿ ಇಂದ ಬಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು, ಸಿ ಇಂದ ಸಿ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಗೊತ್ತಾಯ್ತಾ? ಎಸ್. ಇವಾಗ 6 - 0 ಏನಾಗುತ್ತೆ, 6 ಆಗುತ್ತೆ. 4 - 2 ಏನಾಯ್ತು, 2 ಆಯ್ತು. 3 - 1 ಏನಾಯ್ತು, 2 ಆಯ್ತು. ನೋಡಿ, ಎ ಇಂದ ಎ ಸಬ್ಸ್ಟ್ರಾಕ್ಟ್, ಬಿ ಇಂದ ಬಿ ಸಬ್ಸ್ಟ್ರಾಕ್ಟ್, ಸಿ ಇಂದ ಸಿ ಸಬ್ಸ್ಟ್ರಾಕ್ಟ್, ಆ ತರ. ನೆಕ್ಸ್ಟ್ 3 - 1 ಏನಾಗುತ್ತೆ, 2 ಆಗುತ್ತೆ. 2 - 0 ವಿಲ್ ಬಿ 2. 2 - 2 ಅಂತಂದ್ರೆ 0. ನೆಕ್ಸ್ಟ್ 4 - 1 ಅಂತ ಅಂದ್ರೆ 3 ಆಗುತ್ತೆ.
2 ಮೈನಸ್ 1 ಅಂತ ಅಂದರೆ 1, 1 ಮೈನಸ್ 0 ಅಂತಂದರೆ 1. ನೆಕ್ಸ್ಟ್ 5 ಮೈನಸ್ 3 ಅಂತ ಅಂದರೆ 2, 3 ಮೈನಸ್ 1 ಅಂತ ಅಂದರೆ 2, 3 ಮೈನಸ್ 2 ಅಂತಂದರೆ 1. ನೆಕ್ಸ್ಟ್ 2 ಮೈನಸ್ 0 ಅಂತಂದರೆ 2, 2 ಮೈನಸ್ 0 ಅಂತಂದರೆ 2, 2 ಮೈನಸ್ 1 ಅಂತಂದರೆ 1. ಸೊ ಅರ್ಧ ಮಾರ್ಕ್ಸು ಬಂತು. ಸೊ ಏನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಮೈನಸ್ ಅಲೋಕೇಶನ್ ವ್ಯಾಲ್ಯೂಸ್, ಎ ಮೈನಸ್ ಎ, ಬಿ ಮೈನಸ್ ಬಿ, ಸಿ ಮೈನಸ್ ಸಿ, ಇದೇ ರೀತಿ ಮಾಡಬೇಕು. ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ರಿ, ಸರಿನಾ, ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಯಾಕಂದ್ರೆ ಇಲ್ಲಿ ತಪ್ಪಾದ್ರೆ ಮುಂದೆ ಪ್ರೊಸೀಡ್ ಆಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟ್ ಇದೆಯಾ ಅಂತ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಗ ಸೇಫ್ ಸೀಕ್ವೆನ್ಸ್ ಅನ್ನ ಬರೀತಾ ಹೋಗೋಣ. ಸೇಫ್ ಸೀಕ್ವೆನ್ಸ್ ಬರಿಬೇಕಾದ್ರೆ ಒಂದು ಕಂಡೀಷನ್ ನೆನಪಿರ್ಬೇಕು. ಕಂಡೀಷನ್ ಏನು, ನೀಡ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ಸೊ ಈ ಅವೈಲಬಲ್ ಇದೆಯಲ್ಲ, ನಾನು ಅದನ್ನ ವರ್ಕ್ ಅಂತ ಕೂಡ ಕರಿತಾ ಹೋಗ್ಬೋದು. ಅವೈಲಬಲ್ ರಿಸೋರ್ಸಸ್, ಇದನ್ನ ನಾನು ವರ್ಕ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಏನಾಗಿರ್ಬೇಕು, ನೀಡ್ ವ್ಯಾಲ್ಯೂ ಆಫ್ ದ ಪ್ರೋಸೆಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ಅವಾಗ ಮಾತ್ರ ನಾನು ಸೇಫ್ ಸೀಕ್ವೆನ್ಸ್ಗೆ ಹಾಕೋಕ್ಕಾಗೋದು. ಸೊ ಸೇಫ್ ಸೀಕ್ವೆನ್ಸ್ ಇಲ್ಲಿ ಬರಿತಾ ಹೋಗ್ತೀನಿ. ಫಸ್ಟ್ ಪ್ರೋಸೆಸ್ P0ನ ತಗೊಳ್ಳೋಣ, ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋಣ. ಪ್ರೋಸೆಸ್ P0 ಏನಾದ್ರೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ, ಅಂದ್ರೆ ನೀಡ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ಆದ್ರೆ ನಾನು ಹೊಸ ವರ್ಕ್ ವ್ಯಾಲ್ಯೂ ಬರಿಬೇಕು. ನ್ಯೂ ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ ಪ್ಲಸ್ ಅಲೋಕೇಶನ್ ಆಫ್ ದ ಪ್ರೋಸೆಸ್. ಅಲೋಕೇಶನ್ ಆಫ್ ದ ಪ್ರೋಸೆಸ್ ಅದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಪ್ರೋಸೆಸ್ P0, ಪ್ರೋಸೆಸ್ P0ದು ನೀಡ್ ವ್ಯಾಲ್ಯೂ ಏನಿದೆ ನೋಡಿ, 6 2 2, ಅದನ್ನು ಬರೀರಿ. 6 2 2 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ಸೊ ಇವಾಗ ಸ್ಟಾರ್ಟಿಂಗ್ ನನಗೆ ವರ್ಕ್ ಅಥವಾ ಅವೈಲಬಲ್ ವ್ಯಾಲ್ಯೂ ಏನಿರೋದು 2 2 2, ಅದನ್ನ ಬರೀರಿ. 2 2 2. ಸೊ ಇವಾಗ ನೋಡಿ, 6 ಲೆಸ್ ದೆನ್ ಆರ್ ಈಕ್ವಲ್ ಟು 2, ಎ ಅನ್ನ ಎ ಜೊತೆ ಕಂಪೇರ್, ಬಿ ಅನ್ನ ಬಿ ಜೊತೆ ಕಂಪೇರ್, ಸಿ ಅನ್ನ ಸಿ ಜೊತೆ ಕಂಪ್ಯಾರಿಸನ್. 6 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇಲ್ಲ, ಗ್ರೇಟರ್ ತಾನೆ. ಸೊ ಅದಕ್ಕೋಸ್ಕರ ಮೊದಲನೇದ್ರಲ್ಲೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಇವಾಗ ಏನು ಹೇಳ್ತೀನಿ, ಪ್ರೋಸೆಸ್ P0ಗೆ ಇನ್ನೂ ಕೂಡ ರಿಸೋರ್ಸ್ ಇಲ್ಲ ಫುಲ್ ಬೇಕಾಗಿರೋಷ್ಟು. ಸೊ ಅದಕ್ಕೋಸ್ಕರ ಅದು ವೆಯ್ಟ್ ಮಾಡಲಿ, ಬೇರೆ ಪ್ರೋಸೆಸ್ ಅನ್ನ ನೋಡೋಣ ಅಂತ ಹೇಳ್ತೀನಿ. ಸೊ ಇವಾಗ ಪ್ರೋಸೆಸ್ P1ಗೆ ಹೋಗ್ತೀನಿ. ಪ್ರೋಸೆಸ್ P1 ಇಂದು ನೀಡ್ ವ್ಯಾಲ್ಯೂ ಏನಿದೆ ನನಗೆ 2 2 0 ಇದೆ. ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು, ಈಗ ವ್ಯಾಲ್ಯೂ ಎಷ್ಟಿದೆ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ 2 2 2 2 2 2. ಈಗ ನೋಡಿ 2 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎಸ್, ಲೆಸ್ ದೆನ್ ಆರ್ ಈಕ್ವಲ್ ಟು 2, ಎಸ್. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎಸ್. 0 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎಸ್. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಏನು ಮಾಡಬೇಕು, ಆ ಒಂದು ಪ್ರೋಸೆಸ್ ಅನ್ನ ಸೇಫ್ ಸೀಕ್ವೆನ್ಸ್ಗೆ ಹಾಕಬೇಕು. ಸೊ ಸೇಫ್ ಸೀಕ್ವೆನ್ಸ್ಗೆ ಹಾಕಾದ್ಮೇಲೆ ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿರಿ. ನ್ಯೂ ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ ಏನಿರೋದು ನನಗೆ 2 2 2 ಪ್ಲಸ್ ಅಲೋಕೇಶನ್ ಆಫ್ ದ ಪ್ರೋಸೆಸ್. ಯಾವ ಪ್ರೋಸೆಸ್, ಯಾವ ಒಂದು ಪ್ರೋಸೆಸ್ ಅನ್ನ ನಾನು ಸೇಫ್ ಸೀಕ್ವೆನ್ಸ್ಗೆ ಇವಾಗ ಹಾಕಿದೆ, ಅದು ಯಾವ್ದದು, ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಇಂದ ಅಲೋಕೇಶನ್ ವ್ಯಾಲ್ಯೂ ಏನು 102 102. ಎ ಜೊತೆ ಎ ಆಡ್ ಮಾಡ್ಬೇಕು, ಬಿ ಜೊತೆ ಬಿ ಆಡ್ ಮಾಡ್ಬೇಕು, ಸಿ ಜೊತೆ ಸಿ ಅನ್ನ ಆಡ್ ಮಾಡ್ಬೇಕು. ಆಡ್ ಮಾಡಿ 2 ಪ್ಲಸ್ 1 ಏನಾಯ್ತು 3, 2 ಪ್ಲಸ್ 0 ಏನಾಗುತ್ತೆ 2, 2 ಪ್ಲಸ್ 2 ಏನಾಗುತ್ತೆ 4. ಸೊ ಇವಾಗ ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಾಯ್ತು 3 2 4. ಸೊ ಈ ತರ ಕಾಟ್ ಹಾಕುವಂತ ಅವಶ್ಯಕತೆ ಏನಿಲ್ಲ, ಬಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಕಾಟ್ ಹಾಕ್ದೆ ಅಷ್ಟೇ, ಸರಿನಾ. ಕಾಟ್ ಏನು ಹಾಕ್ಬೇಡಿ. ಇವಾಗ ಪ್ರೋಸೆಸ್ P1 ಆಯ್ತು. ನೆಕ್ಸ್ಟ್ ಪ್ರೋಸೆಸ್ P2ಗೆ ಹೋಗೋಣ. ಪ್ರೋಸೆಸ್ P2ದು ನೀಡ್ ವ್ಯಾಲ್ಯೂ ಏನಿದೆ 3 1 1 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಯೂಸ್ ಮಾಡ್ಬೇಕು. ನೋಡಿ ವರ್ಕ್ ವ್ಯಾಲ್ಯೂ ಏನಿರೋದು ಇವಾಗ ನನಗೆ 3 2 4 ಇದೆ. ಸೊ ಅದನ್ನ ಯೂಸ್ ಮಾಡಿ 3 2 4. ಸೊ ಈಗ 3 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಎಸ್. 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎಸ್. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಆ ಒಂದು ಪ್ರೋಸೆಸ್ಸು ಸೇಫ್ ಸೀಕ್ವೆನ್ಸ್ಗೆ ಬರುತ್ತೆ, ಪ್ರೋಸೆಸ್ P2. ನೆಕ್ಸ್ಟ್ ಏನು ಮಾಡಬೇಕು, ಸೇಫ್ ಸೀಕ್ವೆನ್ಸಿಗೆ ಆ ಪ್ರೋಸೆಸ್ ಅನ್ನು ಹಾಕದೆ ಅಂದರೆ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್. ಓಲ್ಡ್ ವರ್ಕ್ ಎಷ್ಟಿರೋದು 3 2 4 3 2 4 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P2. ಸೊ ಪ್ರೋಸೆಸ್ P2 ಅಲೋಕೇಶನ್ ಏನಿರೋದು 1 1 0. ಆ್ಯಡ್ ಮಾಡಿ 1 1 0. 3 ಪ್ಲಸ್ 1 ಏನಾಗುತ್ತೆ 4 ಆಗುತ್ತೆ. 2 ಪ್ಲಸ್ 1 ಏನಾಗುತ್ತೆ 3 ಆಗುತ್ತೆ. 4 ಪ್ಲಸ್ 0 ಏನಾಗುತ್ತೆ 4 ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯಿತು ನನಗೆ, ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ 4 3 4. ನೆಕ್ಸ್ಟ್ ಪ್ರೋಸೆಸ್ P3ಗೆ ಹೋಗೋಣ. ಪ್ರೋಸೆಸ್ P3ದು ನೀಡ್ ವ್ಯಾಲ್ಯೂ ಏನಿರೋದು ನನಗೆ 2 2 1 ಇದೆ. ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಎಷ್ಟಿರೋದು 4 3 4 4 3 4. ಸೊ ಇವಾಗ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಎಸ್. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಎಸ್. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು.
ಆ ಒಂದು ಪ್ರೋಸೆಸ್ ಅನ್ನ ನಾವು ಸೇಫ್ ಸೀಕ್ವೆನ್ಸ್ಗೆ ಹಾಕ್ತಿವಿ. ಸೇಫ್ ಸೀಕ್ವೆನ್ಸಿಗೆ ಹಾಕಿದ ತಕ್ಷಣ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನ್ಯೂ ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ. ಓಲ್ಡ್ ವರ್ಕ್ ವ್ಯಾಲ್ಯೂ ಎಷ್ಟಿರೋದು ನನಗೆ 434 ಇದೆ. ಸೊ 434 ಪ್ಲಸ್ ಅಲೋಕೇಶನ್ ಆಫ್ ದಿಸ್ ಪ್ರೋಸೆಸ್, ಯಾವುದು ಪ್ರೋಸೆಸ್ P3 ಇದು ಅಲೋಕೇಶನ್ ಎಷ್ಟಿರೋದು ನನಗೆ 312 ಇದೆ. ಸೊ 312 ನ ಆಡ್ ಮಾಡಬೇಕು. 4 + 3 ನೋಡಿ, 4 + 3 ಏನಾಯ್ತು 7 ಆಯ್ತು. 3 + 1 ಏನಾಗುತ್ತೆ 4 ಆಗುತ್ತೆ. 4 + 2 ಏನಾಗುತ್ತೆ 6 ಆಗುತ್ತೆ. ಸೊ 7 4 6 7 4 6. ನೆಕ್ಸ್ಟ್ ಪ್ರೋಸೆಸ್ P4 ಗೆ ಹೋಗೋಣ. ಪ್ರೋಸೆಸ್ P4, ಸೊ ಅದರ ನೀಡ್ ವ್ಯಾಲ್ಯೂ ಎಷ್ಟಿದೆ 2 2 1 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಎಷ್ಟಿದೆ 7 4 6. 2 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಎಸ್. 2 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಎಸ್. 1 ಲೆಸ್ ದೆನ್ ಆರ್ ಈಕ್ವಲ್ ಟು 6 ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಐ ಕ್ಯಾನ್ ಪ್ಲೇಸ್ ಪ್ರೋಸೆಸ್ P4 ಇನ್ ದ ಸೇಫ್ ಸೀಕ್ವೆನ್ಸ್. ಸೊ ಇವಾಗ ಏನ್ ಮಾಡಬೇಕು, ಸೇಫ್ ಸೀಕ್ವೆನ್ಸ್ಗೆ ಹಾಕದೆ ಅಂದ್ರೆ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್. ಓಲ್ಡ್ ವರ್ಕ್ ಎಷ್ಟಿದೆ 746 746 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P4. ಸೊ P4 ಅಲೋಕೇಶನ್ ಏನು 001 ಇದೆ. ಸೊ 001 7 + 0 7 ಆಯಿತು. 4 + 0 4 ಆಯಿತು. 6 + 1 ಏನಾಯಿತು 7 ಆಯಿತು. ಸರಿನಾ? ಸೊ ಇವಾಗ ಅಪ್ಡೇಟೆಡ್ ವ್ಯಾಲ್ಯೂ ಏನು ನನಗೆ 747. ಸೊ ಈಗ ಇನ್ನು ಕೇವಲ ಒಂದೇ ಒಂದು ಪ್ರೋಸೆಸ್ ಮಾತ್ರ ಉಳ್ಕೊಂಡಿರೋದು. P1 P2 P3 P4 ಆಗಿದೆ. ಇನ್ನು ಪ್ರೋಸೆಸ್ P0 ಮಾತ್ರ ಉಳ್ಕೊಂಡಿರೋದು. ಸೊ ನೋಡೋಣ ಇವಾಗ ಪ್ರೋಸೆಸ್ P0. ಪ್ರೋಸೆಸ್ P0 ಅದು ನೀಡ್ ವ್ಯಾಲ್ಯೂ ಎಷ್ಟಿದೆ 622 ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 747. ಸೊ ಇವಾಗ ವ್ಯಾಲ್ಯೂ ಎಷ್ಟಾಗುತ್ತೆ, ಸೊ ಇವಾಗ 6 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಎಸ್. 2 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಎಸ್. 2 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಪ್ರೋಸೆಸ್ P0 ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ಸೇಫ್ ಸೀಕ್ವೆನ್ಸ್ಗೆ. ಸೊ ವ್ಯಾಲ್ಯೂ ಏನಾಗುತ್ತೆ, ನ್ಯೂ ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 747. ದಟ್ ಈಸ್ ದ ಓಲ್ಡ್ ವರ್ಕ್ ವ್ಯಾಲ್ಯೂ ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P0 0 to 1. 7 + 0 7 ಆಯಿತು. 4 + 2 ಏನಾಗುತ್ತೆ 6 ಆಗುತ್ತೆ. 7 + 1 ಏನಾಯಿತು 8 ಆಯಿತು. ಸೊ 768. ಈಗ ಈ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ, 768 ಕರೆಕ್ಟ್ ಇದೆಯೋ ಇಲ್ವೋ, ಈ ಸೀಕ್ವೆನ್ಸ್ ಕರೆಕ್ಟ್ ಇದೆಯೋ ಇಲ್ವೋ ನಿಮಗೆ ನೀವೇ ವೆರಿಫೈ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತಾರೆ ಅವರೇ ಕ್ವಶನ್ ಅಲ್ಲಿ. ಸರಿನಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಬಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸಿ ಅಂತ. ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡೋದು, ನಾನು ಕಂಡುಹಿಡಿಯೋದು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಅಲೋಕೇಶನ್ ಅಲ್ಲಿ ಎ ಸಪರೇಟ್ ಆಗಿ ಆಡ್ ಮಾಡಿ. ಫಸ್ಟ್ 0 + 1 is 1, 1 + 1 is 2, 2 + 3 is 5, 5 + 0 is 5. ಸೊ ಏನ್ ಮಾಡಬೇಕು 5 ಪ್ಲಸ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವೈಲೇಬಲ್ ವ್ಯಾಲ್ಯೂ ಏನಿತ್ತು 2 2 2 ಇತ್ತಲ್ವಾ. ಸೊ ಅದರಲ್ಲಿ ಎ ವ್ಯಾಲ್ಯೂ ಏನು 2. ಸೊ 5 + 2 is 7. ಗೊತ್ತಾಯ್ತಾ? ನೆಕ್ಸ್ಟ್ ಬಿ ವ್ಯಾಲ್ಯೂ ಆಡ್ ಮಾಡಿ. 2 + 1 is 3, 3 + 1 is 4. ಸೊ 4 + 2 ಸರಿನಾ, 4 + 2 ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ. ನೆಕ್ಸ್ಟ್ ಸಿ ಅನ್ನ 1 + 2 ಏನಾಯ್ತು 3, 3 + 2 is 5, 5 + 1 is 6, 6 + 2 ಅಂತಂದ್ರೆ 8 ಆಗುತ್ತೆ. ಸೊ 6 + 2 is 8. ಏನ್ ಮಾಡಬೇಕು, ಅಲೋಕೇಶನ್ ಅಲ್ಲಿ ಎ ಸಪರೇಟ್ ಆಡ್ ಮಾಡಿ. ಆಮೇಲೆ ಇಲ್ಲಿ ಅವೈಲಬಲ್ ಅಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರ್ತಾರಲ್ಲ 2 2 2 ಅಂತ ಕೊಟ್ಟಿದ್ರು ಇಲ್ಲಿ. ಸೊ ಅದ್ರದ್ದು ಆ ವ್ಯಾಲ್ಯೂನ ಆಡ್ ಮಾಡಿದ್ರೆ ಏನಾಗುತ್ತೆ 7 ಬಂತು. ನೆಕ್ಸ್ಟ್ ಇಲ್ಲಿ ಬಿ ಅಷ್ಟು ಆಡ್ ಮಾಡಿ, ಬಿದು ಸ್ಟಾರ್ಟಿಂಗ್ ವ್ಯಾಲ್ಯೂ ಆಡ್ ಮಾಡಿದ್ರೆ 6 ಬಂತು. ಇದಷ್ಟು ಆಡ್ ಮಾಡಿ, ಇದನ್ನ ಆಡ್ ಮಾಡಿದ್ರೆ ನನಗೆ ಸಿ ವ್ಯಾಲ್ಯೂ 8 ಬಂತು. 768. ಸೊ ಅವರೇ ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಏನು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಈ ಫೈನಲ್ ಆನ್ಸರ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಎರಡು ಕೂಡ ಸೇಮ್ ಬಂತು ಅಂದ್ರೆ ನಿಮ್ಮ ಪ್ರೊಸೀಜರ್ ಕರೆಕ್ಟ್ ಇದೆ, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದಾವೆ, ನೀವು ನೋಡ್ಬೋದು. ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲದನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಏನಾದ್ರೂ ಎಕ್ಸ್ಟ್ರಾ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.